ಈಗ ಗಾಳಿ ಸ್ಥಳವನ್ನು ಆಕ್ರಮಿಸುತ್ತದೆ ಅನ್ನುವಂಥ ಪ್ರಯೋಗವನ್ನು ಮಾಡಾಕತ್ತೀವಿ. ಅಂದ್ರೆ ಇದ್ರ ಒಳಗೆ ಖಾಲಿ ಐತಿ ಅಂದ್ರೆ ಇದ್ರಾಗ ಏನಿರ್ತದೆ ಅಂತ ಹೇಳಿದ್ದೇನೆ, ಗಾಳಿ ಇರ್ತದೆ ಅಂತ ಹೇಳಿದೆ. ಈಗ ಇಲ್ಲಿ ನೋಡ್ರಿ, ಇದನ್ನ ಹಿಂಗಿಟ್ಟೆ ನಾನು ಇಲ್ಲಿ ಬಕೆಟ್ನಾಗ ಏನದಾವ, ನೀರದಾವ. ಇಲ್ಲೇ ಇದನ್ನ ಹಿಂಗಿಟ್ಟಿದ್ದನ್ನ ಹಿಂಗ ಇಡ್ತೀನಿ ನೋಡ್ರಿ, ನೀರು ಅದ್ರ ಬಕೆಟ್ ಹೋಗಿರೋದ ಯಾಕೆ ಹೋಗಿಲ್ಲ ನೀರು? ಅದ್ರೊಳಗೆ ಏನೈತಿ, ಗಾಳಿ ಐತಿ. ಗಾಳಿ ಹೊರಗೆ ಹೋದಾಗ ಅದರಂದು ಏನಾಗುತ್ತ, ನೀರು ಹೊರಗೆ ಹೋಗುತ್ತೆ. ಇಲ್ಲಿ ನೋಡ್ರಿ, ಗಾಳಿ ಐತಿ ಅನ್ನೋದು ಇನ್ನೊಂದು ರೀತಿ ಹಂಗೆ ಗೊತ್ತಾಗುತ್ತೆ. ಗಾಳಿ ಹೊರಗೆ ಕಳಿಸೋಣ ನಾವೀಗ ಇಲ್ಲಿ ನೋಡ್ರಿ ಹಿಂಗಿಟ್ಟೆ, ನೀರು ಏನಾಗಲಿಲ್ಲ, ಒಳಗೆ ಹೋಗ್ಲಿಲ್ಲ ಇದ್ರಾಗ. ಇಲ್ಲಿ ನೋಡ್ರಿ ಒಂದು ಬಾಕ ಹಿಂಗೈತೆ. ಈಗ ಸ್ವಲ್ಪ ಓರೆ ಮಾಡೋಣ, ಇದನ್ನ ಏನು ಮಾಡೋಣ, ಓರೆ ಹಿಂಗೆ ಮಾಡೋಣ. ಈಗ ಹೋಗುತ್ತೆ, ಹೋಗ್ಬೇಕಂದ್ರೆ ಗುಳ್ಳೆ ಹೇಳ್ತಾನೆ ಮಾಡೋದು ಕಾಣುತ್ತಿಲ್ಲ. ಗುಳ್ಳೆ ಹೇಳು, ಗುಳ್ಳೆ ಹೇಳಕತ್ತೈತೆ. ಗುಳ್ಳೆ ಯಾಕೆ ಹೇಳಕತ್ತೈತೆ ಅಲ್ಲಿ? ಗಾಳಿ ಏನಾಗತ್ತೈತಿ, ಈಗ ಹೊಂಟೈತಿ. ನೀರು ಏನಾಗತ್ತ ಅದ್ರಾಗ ಈಗ, ಆಗ ನೋಡ್ರಿ ಗುಳ್ಳೆ ಹೇಳ್ತ. ಗಾಳಿ ಏನಾತಿ ಪೂರ್ತಿಯಾಗಿ ಹೊರಗೆ ಹೋತು, ಇದ್ರಾಗ ಏನಾತ ನೀರು. ಹಾಗಾದ್ರೆ ಇದ್ರ ಮೂಲಕ ನಮ್ಗೇನ್ ಗೊತ್ತಾಗುತ್ತ, ಗಾಳಿ ಸ್ಥಳವನ್ನ ಆಕ್ರಮಿಸುತ್ತದೆ. ಇದ್ರಾಗ ಏನು ಇಲ್ಲಪ್ಪ ಅಂತಂದ್ರೆ ಈಗ ನೋಡ್ರಿ ಮತ್ತೊಂದು ನೋಡೋಣ. ಇದ್ರಾಗ ಏನೈತಿ, ಈಗ ಗಾಳಿ ಕಾಣೋದಿಲ್ಲ, ಅದನ್ನ ಅನುಭವ ಮೂಲಕ ತಿಳ್ಕೊಬಹುದು ನಾವು. ಈಗ ಏನ್ ಮಾಡೋಣ, ಇದನ್ನ ನೇರವಾಗಿ ಇಡೋಣ. ಎಟ್ನೇ ನೀರೇನು ಒಳಗೋಗತ್ತಲ್ಲ. ಈಗ ನೋಡ್ರಿ ಗಾಳಿ ಹೊರಗೊಂಟಿದ್ದು ಇದು ಕಾಣಕತ್ತೈತೆ, ಗುಳಿ ಕಾಣಕತ್ತವ. ಈಗೇನಾಗ್ತದ ನೀರ್ ಒಳಗೆ ಹೌದಾ? ಕ್ಲಿಯರ್ ಆಯ್ತಪ್ಪಿ, ಗಾಳಿ ಸ್ಥಳವನ್ನು ಆಕ್ರಮಿಸುತ್ತದೆ ಅನ್ನೋದು. ಓಕೆ, ಕೂತ್ಕೋರಿ.